ಹಾಯ್ ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ತೆ. ನಾನು ಏನೇ ಒಂದು ರೆಮಿಡಿ ಮಾಡಿದ್ರೂ ಅದನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೋಬೇಕು ಅಂತಂದ್ಬಿಟ್ಟು ರೆಮಿಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮ ಮುಖ ಸುಕ್ಕು ಕಟ್ಟದೇ ಇರಬೇಕು, ಚೆನ್ನಾಗಿ ಕಾಣಿಸ್ಬೇಕು, ವೈಟಾಗಬೇಕು, ಮತ್ತು ಪಿಗ್ಮೆಂಟೇಷನ್ ಹೋಗಬೇಕು, ಕಪ್ಪು ಕಲೆಗಳು ಹೋಗಬೇಕು ಅಂತಂದರೆ ಏನೇನು ಬೇಕು ಅಂತ ಸಾಮಾನುಗಳನ್ನು ಮೊದಲಿಗೆ ತೋರಿಸ್ತೀನಿ ನೋಡಿ. 2 ಸ್ಪೂನ್ ಅಕ್ಕಿಯನ್ನು ತಗೊಂಡಿದ್ದೀನಿ. ಈ ಸ್ಪೂನಲ್ಲಿ 2 ಸ್ಪೂನ್ ಅಕ್ಕಿ, ಒಂದು 7-8 ಬಾದಾಮಿಯನ್ನು ತಗೊಂಡಿದ್ದೀನಿ. ಇವೆರಡನ್ನು, ಅಕ್ಕಿಯನ್ನು ಮತ್ತು ಬಾದಾಮಿಯನ್ನು ನೆನೆಸ್ಕೋಬೇಕು. ಬೆಳಗ್ಗೆ ರಾತ್ರಿ ಹೊತ್ತು ನೆನೆಸ್ಬಿಟ್ಟು ಬೆಳಗ್ಗೆ ಈ ರೀತಿಯಾಗಿ ನೆನೆಸಿದ ಮೇಲೆ ಏನು ಮಾಡಬೇಕು, ಮಿಕ್ಸಿಯಲ್ಲಿ ಹಾಕ್ಕೊಂಡು ಹೀಗೆ ರುಬ್ಕೋಬೇಕು. ರುಬ್ಕೊಂಡಿದ್ದಾದಮೇಲೆ ಈ ರೀತಿಯಾಗಿ ಸೋದಿಸ್ಕೋಬೇಕಾಗತ್ತೆ ನೋಡಿ. ಈ ರೀತಿಯಾಗಿ ಸೋದಿಸ್ಕೋಬೇಕು. ಇದೂ ವೇಸ್ಟ್ ಆಗಲ್ಲ. ಬೆಳಗ್ಗೆ ಬೇಕಾದರೆ ಕೈಕಾಲುಗಳಿಗೆ ನಾವು ಸ್ನಾನ ಮಾಡುವಾಗ ಇದನ್ನು ಉಜ್ಜಿಕೋಬೇಕು. ಇಷ್ಟೆಲ್ಲ ಆದಮೇಲೆ ಸೋದಿಸಿದ ಮೇಲೆ ಹಾಲು 1 ಲೋಟ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ಆಮೇಲಿಂದ ಬಾದಾಮಿ ಎಣ್ಣೆಯನ್ನು ಸೇರಿಸ್ಕೋಬೇಕು. ಅದರೊಳಕ್ಕೆ ಯಾವಾಗ ಸೇರಿಸ್ಬೇಕು ಬಾದಾಮಿ ಎಣ್ಣೆಯನ್ನು ಅಂತಂದರೆ, ನಾವು ನೋಡಿ ಈ ರೀತಿಯಾಗಿ ಮಾಡ್ಕೊತೀವಲ್ಲ, ಮಾಡಿದ್ ನೋಡಿ, ಒಲೆ ಮೇಲೆ ಇಟ್ಟು ಸಣ್ಣ ಉರಿಯಲ್ಲಿ ಈ ರೀತಿಯಾಗಿ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಲ್ವಾ. ನೋಡಿ ಪ್ರಿಯ ವೀಕ್ಷಕರೇ, ಮೊದಲಿಗೆ ನಾನು ಮಾಡ್ಕೊಳ್ತೀನಿ, ಆಮೇಲೆ ನನ್ನ ಮೊಮ್ಮಕ್ಕಳಿಗೆಲ್ಲ ಮಾಡಿದ್ದೀನಿ. ಈಗ ನಮ್ಮ ಮೊಮ್ಮಕ್ಕಳು ಹೇಳಿದ್ರು ತುಂಬ ಚೆನ್ನಾಗಿದೆ, ಮುಖ ಸಾಫ್ಟಾಗಿದೆ, ಮತ್ತು ಈ ಪಳಪಳ ಅಂತ ಹೊಳಿತಾ ಇದೆ ಅಂತ ನಮ್ಮ ಮೊಮ್ಮಕ್ಕಳು ಹೇಳಿದ ಮೇಲೆ ನಿಮಗೆ ಈ ರೆಮಿಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಪ್ರಿಯ ವೀಕ್ಷಕರೇ, ಮಾಡ್ಕೊಳ್ಳಿ ನೀವು ಸಹ. ಸೊ ಪ್ರಿಯ ವೀಕ್ಷಕರೇ, ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ವೈಟಾಗಿ ನೋಡಿ ಎಷ್ಟು ಕ್ರೀಮು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದರೊಳಗಡೆ ಆವಾಗ ಬಾದಾಮಿ ಎಣ್ಣೆ 1 ಟೀ ಸ್ಪೂನ್ ಅಷ್ಟು ಹಾಕಬೇಕು. ಆನಂತರ ಈ ವಿಟಮಿನ್ ಕ್ಯಾಪ್ಸಲ್ 2 ಸೇರಿಸಿದ್ದೀನಿ. ಸೇರಿಸ್ಬಿಟ್ಟು ಇಳಿಸ್ಕೊಳ್ಬೇಕಾದ್ರೆ ಬಾದಾಮಿ ಎಣ್ಣೆ ಮತ್ತು ಈ ವಿಟಮಿನ್ ಕ್ಯಾಪ್ಸಲನ್ನು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಎಲ್ಲ ಆದಮೇಲೆ ತಣ್ಣಗಾದಮೇಲೆ ಒಂದು ವೇಸ್ಟ್ ಆಗಿರುವಂಥ ಡಬ್ಬ ಇರುತ್ತಲ್ವ, ಕ್ರೀಮ್ಗಳದ್ದು ಡಬ್ಬ ಇರುತ್ತೆ ನಿಮ್ಮ ಮನೆಗಳಲ್ಲಿ, ಅಂಥ ಡಬ್ಬಕ್ಕೆ ಏನು ಮಾಡಬೇಕು, ಇದರ ಒಳಗಡೆ ಈ ರೀತಿಯಾಗಿ ಶೇಖರಣೆ ಮಾಡಿ ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು ನೋಡಿ ಈ ರೀತಿಯಾಗಿ ತುಂಬ ಹಾಕ್ತೀನಿ. ಆಮೇಲಿಂದ ನಿಮ್ಗೆ ತೋರಿಸೋದಕ್ಕೋಸ್ಕರ ಸ್ವಲ್ಪ ಹಾಕಿದ್ದೀನಿ. ಇದನ್ನು ಈ ಥರ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾವೆಲ್ಲೇ ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತೀವಿ ಅಂದ್ಕೊಳ್ಳಿ, ಆ ಫಂಕ್ಷನ್ಗೆ ಹೋಗೋಕ್ಕೆ ರಾತ್ರಿ ಹೊತ್ತು ಪ್ರತಿದಿನ ಇದನ್ನು ಹಚ್ಕೊಂಡು ಹೋಗೋದ್ರಿಂದ ಏನಾಗುತ್ತೆ ಅಂದರೆ ಪಿಗ್ಮೆಂಟೇಷನ್ ಹೋಗುತ್ತೆ, ಕಲೆಗಳು, ಮುಖದಲ್ಲಿರುವಂಥ ಕಲೆಗಳು ಹೋಗುತ್ತೆ. ಈ ರೀತಿಯಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಬ್ಯೂಟಿ ಪಾರ್ಲರ್ಗೆ ಹೋಗೋದು ತಪ್ಪುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ, ನೀವು ಈ ಥರ ಮಾಡ್ಕೊಳ್ಳಿ, ನಿಮ್ಮ ಮುಖವನ್ನು ಯಾವಾಗಲೂ ಪಳಪಳ ಅಂತ ಹೊಳೆಯೋಂಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಐ ಲವ್ ಯು ಆಲ್.